Hello friends, welcome to my channel. Friends, ನಿಮ್ಮ ಸ್ಕಿನ್ ಟೈಪ್ ಏನಾದ್ರು ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಮತ್ತೆ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನಾನು ಇವತ್ತು ಒಂದು ಫೇಸ್ ವಾಶ್ ತೋರಿಸ್ತಾ ಇದ್ದೀನಿ. ಈ ಫೇಸ್ ವಾಶ್ ನೀವು ಎವ್ರಿ ಡೇ ಯೂಸ್ ಮಾಡಬಹುದು. ಸೊ ತುಂಬಾ ಜನ ಕೇಳ್ತಾ ಇರ್ತೀರಾ ಮ್ಯಾಮ್ ನಮ್ದು ಆಯಿಲಿ ಸ್ಕಿನ್ ಇದೆ ಮತ್ತೆ ಕಾಂಬಿನೇಷನ್ ಸ್ಕಿನ್ ಇದೆ, ಸೆನ್ಸಿಟಿವ್ ಸ್ಕಿನ್ ಇದೆ, ಸೊ ನಮ್ಗೊಂದು ಒಳ್ಳೆ ಬೆಸ್ಟ್ ಫೇಸ್ ವಾಶ್ ತೋರಿಸಿ, ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ತೋರಿಸಿ ಅಂತಾನು ಕೂಡ ಹೇಳ್ತಾ ಇದ್ರಿ. ಸೊ ನಾನು ಮೆನ್ಷನ್ ಕೂಡ ಮಾಡಿದ್ದೀನಿ, ಬರೀ ನಿಮಗೆ ಒಂದು 257 ರೂಪಾಯಿ ಅಥವಾ 250 ರೂಪಾಯಿನೆಲ್ಲ ಸಿಕ್ಬಿಡತ್ತೆ. ಸೊ ಆರಾಮಾಗಿ ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಟೋನ್ಗೆ ಇದು ಹೊಂದ್ಕೊಳ್ಳುತ್ತೆ ಮತ್ತೆ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಬರ್ದೇ ಇರೋ ರೀತಿನಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾವ ಫೇಸ್ ವಾಶ್ ಅದು ಅಂಡ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಅಂಡ್ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ಕಿನ್ ಗೆ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಾ ಇರುತ್ತೆ ವಿಡಿಯೋಸ್. ಸೊ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು. ಓಕೆನಾ? ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತಿನ ವಿಡಿಯೋ ನೋಡ್ತೀರಾ ಅಂತ ಅನ್ಕೊಳ್ತಾ ಬನ್ನಿ. ಹಾಗಾದ್ರೆ ಯಾವ್ದು ಆ ಫೇಸ್ ವಾಶ್ ನಿಮಗೆ ಸೂಟ್ ಆಗೋದು ಅಂತ ಹೇಳಿ ತೋರಿಸ್ತೇನೆ. ಸೊ ಓಕೆ ಫ್ರೆಂಡ್ಸ್, ಯಾವುದು ಅಂತ ಹೇಳಿದ್ರೆ ದ ಡರ್ಮಕೋ 2% ನಿಯಾಸಿನಮೈಡ್ ಆಯಿಲಿ ಸ್ಕಿನ್ ಕ್ಲೆನ್ಸರ್ ಅಂತ ಹೇಳಿ. ಸೊ ನೋಡ್ತಾ ಇದಿರಲ್ಲ ಪ್ಯಾಕೇಜಿಂಗ್, ಸೊ ಇದೆ ಆ ಒಂದು ಕ್ಲೆನ್ಸರ್. ಸೊ ಇದು ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಮತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಮೇನ್ ಆಗಿ ಸೂಟ್ ಆಗುತ್ತೆ. ಬೇರೆ ಸ್ಕಿನ್ ಟೈಪ್ ಆದ್ರೂ ಕೂಡ ಇದ್ರೆ ಯೂಸ್ ಮಾಡ್ಬೋದು, ಬಟ್ ಮೇನ್ ಆಗಿ ಈ 3 ಸ್ಕಿನ್ ಟೈಪ್ ಅವ್ರಿಗೆ ಮಾತ್ರ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಇದು ತುಂಬಾನೇ ಜೆಲ್ ಬೇಸ್ಡ್ ಆಗಿದೆ ಮತ್ತೆ ತುಂಬಾನೇ ಮೈಲ್ಡ್ ಫಾರ್ಮಿಂಗ್ ಕ್ಲೆನ್ಸರ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಯಾವುದೇ ರೀತಿ ಇರಿಟೇಷನ್, ರೆಡ್ನೆಸ್ ತರ ಅನ್ಸೋದು ಆ ರೀತಿನಲ್ಲಿಲ್ಲ, ತುಂಬಾ ಮೈಲ್ಡ್ ಆಗಿದೆ ಅಂಡ್ ಕ್ವಿಕ್ ಆಗಿ ಕೂಡ ಅಬ್ಸರ್ವ್ ಆಗುತ್ತೆ ನೀವು ಯೂಸ್ ಮಾಡಿದಾಗ. ಅಂಡ್ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ಲೇಯರ್ ಒಳಗಡೆ ಡೀಪ್ ಆಗಿ ಅಬ್ಸರ್ವ್ ಆಗುತ್ತೆ. ಅದ್ರಲ್ಲಿ ಏನಾದ್ರು ಕೊಳೆಗಳಿತ್ತು, ಇಂಪ್ಯೂರಿಟೀಸ್ ಏನಾದ್ರು ಇತ್ತು, ಡರ್ಟ್ ಆಗಿರ್ಬೋದು ಅಥವಾ ನಿಮ್ಗೆ ಎನ್ವಿರಾನ್ಮೆಂಟಲ್ ಡ್ಯಾಮೇಜಸ್ ಏನಾದ್ರು ಆಗಿತ್ತು ನಿಮ್ಮ ಸ್ಕಿನ್ ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ತೆಗೆದಾಕತ್ತೆ ಅಂತಾನೆ ಹೇಳ್ಬೋದು. ಸೊ ತೆಗೆದಾಕಿ ನಿಮ್ಮ ಸ್ಕಿನ್ ಬ್ಯಾರಿಯರ್ನ ತುಂಬಾನೇ ಸ್ಟ್ರೆಂಥನ್ ಮಾಡುತ್ತೆ ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕೆಲವೊಂದು ಫೇಸ್ ವಾಶ್ ಗಳು ಇರುತ್ತೆ, ನೀವು ಅಪ್ಲೈ ಮಾಡಿದಾಗ ಅಂದ್ರೆ ನೀವು ಯೂಸ್ ಮಾಡಿ ಅದನ್ನ ವಾಶ್ ಮಾಡ್ಕೋಬೇಕಾದ್ರೆ ನಿಮಗೆ ಸಾಫ್ಟ್ ಫೀಲ್ ಕೊಡುತ್ತೆ. ಅಂಡ್ ಅದಾದ್ಮೇಲೆ ನೀವು ಟವಲ್ ಅಲ್ಲಿ ನಿಮ್ಮ ಫೇಸ್ ಅಲ್ಲಿ ಕೂಡ ಒಂದು ಹೊರಿಸ್ಕೊಂಡಾದ್ಮೇಲೆ ಡ್ರೈನೆಸ್ ಪ್ರೊವೈಡ್ ಆಗುತ್ತೆ ಅಲ್ವಾ. ಬಟ್ ಈ ಒಂದು ಫೇಸ್ ವಾಶ್ ಆ ರೀತಿನಲ್ಲಿ ಇಲ್ಲ. ನೀವು ಮುಖ ಎಲ್ಲ ತೊಳ್ದು ನೀವು ಕ್ಲೀನ್ ಮಾಡ್ಕೊಂಡ್ರು ಕೂಡ, ಫೇಸ್ ಟವಲ್ ಅಲ್ಲಿ ನೀವು ಕ್ಲೀನ್ ಮಾಡ್ಕೊಂಡ್ರು ಕೂಡ ನಿಮ್ಮ ಫೇಸ್ ತುಂಬಾನೇ ಸಾಫ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಸೊ ನಾನು ಆಗ್ಲೇ ಹೇಳಿದೆ, ಇದು ನಿಮ್ಮ ಡೀಪ್ ಲೇಯರ್ ಒಳಗಡೆ ಅಬ್ಸರ್ವ್ ಆಗುತ್ತೆ ಸ್ಕಿನ್ ಲೇಯರ್ ಅಲ್ಲಿ ಅಂತ ಹೇಳಿದೆ ಅಲ್ವಾ. ಸೊ ಅಲ್ಲೇ ನಿಮ್ಮ ಸ್ಕಿನ್ ಲೇಯರ್ ಒಳಗಡೆ ಮಾಯಿಶ್ಚರೈಸರ್ ನ ಇದು ಲಾಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅದು ಲಾಸ್ ಆಗದಿರೋ ರೀತಿನಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ. ನ್ಯಾಚುರಲ್ ಆಗಿ ಏನು ನಿಮ್ಮ ಫೇಸ್ ಅಲ್ಲಿ ಮಾಯಿಶ್ಚರೈಸೇಷನ್ ಲೆವೆಲ್ ಇರುತ್ತೆ ನೋಡಿ, ಸೊ ಅದನ್ನ ಹಾಗೇನೆ ಲಾಕ್ ಮಾಡುತ್ತೆ ಅಂಡ್ ಆಲ್ಸೋ ಎಕ್ಸ್ಟ್ರಾ ಕೂಡ ಇದು ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸ್ಕಿನ್ ಎಲಾಸ್ಟಿಸಿಟಿನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಲೈಕ್ ಅಂದ್ರೆ ಡ್ರೈನೆಸ್, ಇರಿಟೇಷನ್ ಆಗದೇ ಇರೋ ರೀತಿನಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ. ನಾನು ಆಗಲೇ ಹೇಳಿದಾಗ ಇಂಪ್ಯೂರಿಟೀಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ರಿಮೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ 24 hours ವರೆಗೂ ಕೂಡ ನಿಮಗೆ ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ. ಓಕೆನಾ? ಅಂಡ್ ನಿಮ್ಮ ಫೇಸ್ ಅಲ್ಲಿ ತುಂಬಾನೇ ಮೊಡವೆಗಳೇನಾದ್ರು ಇತ್ತು, ಬ್ಲಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು, ಸೊ ಈ ರೀತಿ ಆಯಿಲಿ ಸ್ಕಿನ್ ಇದ್ದವ್ರು ಏನಾದ್ರು ಆ ರೀತಿ ಪ್ರಾಬ್ಲಮ್ಸ್ ಇತ್ತು, ಮತ್ತೆ ನಿಮ್ಗೆ ಏನಾದ್ರು ಸ್ವಲ್ಪ ಡ್ರೈನೆಸ್ ಏನಾದ್ರು ಇತ್ತು, ಲೈಕ್ ಪೀಲಿಂಗ್ ತರ ಬರೋದು ಸ್ಕಿನ್ ಎಲ್ಲದು ಕೂಡ, ಮತ್ತೆ ಕಟ್ತಾ ತರ ಆಗುವಂಥದ್ದು, ರೆಡ್ನೆಸ್ ಆಗುವಂಥದ್ದು, ಸೊ ಈ ರೀತಿನಲ್ಲೆಲ್ಲ ನಿಮ್ಮ ಸ್ಕಿನ್ ಏನಾದ್ರು ತುಂಬಾ ಸೆನ್ಸಿಟಿವ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ನೀವು ಯೂಸ್ ಮಾಡೋದ್ರಿಂದ ಸೊ ಎಲ್ಲ ಪ್ರಾಬ್ಲಮ್ಸ್ಗಳು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ಕ್ಲೀನ್ ಆಗಿ ಕಾಣುತ್ತೆ. ವೈ? ಬಿಕಾಸ್ ಇದರಲ್ಲಿರುವಂತ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇಂದ ಇಷ್ಟು ನಿಮಗೆ ರಿಸಲ್ಟ್ ಅಥವಾ ಫೀಚರ್ ಸಿಗುತ್ತೆ ಅಂತಾನೆ ಹೇಳ್ಬೋದು ನೀವು ಯೂಸ್ ಮಾಡೋದ್ರಿಂದ. ಸೊ ಯಾವ್ದೆಲ್ಲ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ನಿಯಾಸಿನಮೈಡ್ ಫಸ್ಟ್ ಒನ್ ಇದೆ, ಅಂಡ್ ಸೆಕೆಂಡ್ ಒನ್ ಬಂದು ಸೀಸಾ ಎಕ್ಸ್ಟ್ರಾಕ್ಟ್ ಇದೆ, ಅಂಡ್ ಥರ್ಡ್ ಒನ್ ಬಂದು ಸೆರಮೈಡ್ ಕಾಂಪ್ಲೆಕ್ಸ್ ಇದೆ. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಮತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಏನಾದ್ರು ಫೇಸಲ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಇನ್ ಫ್ಯೂಚರ್ ಅಲ್ಲಿ ಬರ್ದಿರೋ ರೀತಿನಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಮತ್ತೆ ತುಂಬಾನೇ ಸೇಫ್ ಅಂಡ್ ಎಫೆಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಫ್ರೇಗ್ರೆನ್ಸ್ ಕೂಡ ಫ್ರೀ ಆಗಿದೆ. ನೀವು ಎಬೋ 18 years ಇದ್ದೀರಾ ಮತ್ತೆ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಸೊ ನೀವು ಯೂಸ್ ಮಾಡ್ಬೋದು. ನಿಮಗೆ ತುಂಬಾನೇ ಬೆಸ್ಟ್ ರಿಸಲ್ಟ್ ಪ್ರೊವೈಡ್ ಮಾಡುತ್ತೆ. ಸೊ 18 years ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಇವಾಗಲೇ ಮೊಡವೆಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ, ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ. ಸೊ ನೀವು ಇವಾಗಿಂದನೇ ಇದನ್ನ ಟೇಕ್ ಕೇರ್ ಮಾಡಿದ್ರೆ ಅಥವಾ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಇದನ್ನ ನೀವು ಅಳವಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ಫ್ಯೂಚರ್ ಬರ್ದಿರೋ ರೀತಿನಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಪ್ಲಂಪರ್ ಸ್ಕಿನ್ ಆಗಿ ಸಾಫ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ರೆಡಿ ಈಗ ಬಂದಿತ್ತು ನಮ್ಮ ಏಜ್ 25 ಇದೆ, 30 ಇದೆ ಅಂತ ಹೇಳಿದ್ರು ಕೂಡ ನೀವು ಎವ್ರಿ ಡೇ ಯೂಸ್ ಮಾಡಬಹುದು. ನಿಮಗೆ ಫಾರ್ ದ ಬೆಸ್ಟ್ ರಿಸಲ್ಟ್ ಪ್ರೊವೈಡ್ ಮಾಡುತ್ತೆ. ಅಂಡ್ ಇದು ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ. ಒಂದು 250 ಅಥವಾ 257 rupees ಅಲ್ಲಿ ಸಿಗುತ್ತೆ. ಫಾರ್ಮಸಿ ಶಾಪ್ ಅಲ್ಲಿ ಸಿಗುತ್ತೆ ಅಂಡ್ ಆಲ್ಸೋ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸಿಗೋ ಲಿಂಕ್ ನಾನು ಒರಿಜಿನಲ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಒರಿಜಿನಲ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದ್ರ ಮೂಲಕನೇ ಹೋಗಿ ಪರ್ಚೇಸ್ ಮಾಡಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ. ಅಂಡ್ ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ, ಮತ್ತೆ ಬಿಲೋ 18 years ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಅಂತಾನೆ ಬೇರೆ ಏನು
ಫೇಸ್ ವಾಶ್ ವಿಡಿಯೋಸ್ ಕೂಡ ಮಾಡಿದ್ದೀನಿ. ಫ್ರೀ ಇದ್ದೀರಾ ಅಂತ ಹೇಳಿದ್ರೆ ಚೆಕ್ ಮಾಡಿ, ಪ್ಲೇಲಿಸ್ಟಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ. ಸೊ ಅಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ, ಓಕೆನಾ. ಆ್ಯಂಡ್ ಈ ಫೇಸ್ ವಾಶ್ ನೀವು ಮಾರ್ನಿಂಗ್ ಮತ್ತು ನೈಟ್ ದಿನದಲ್ಲಿ 2 ಟೈಮ್ಸ್ ಮಾತ್ರ ಯೂಸ್ ಮಾಡಬೇಕು. 3 ಟೈಮ್ಸ್ 4 ಟೈಮ್ಸ್ 5 ಟೈಮ್ಸ್ ಆ ರೀತಿಯಲ್ಲಿ ಫೇಸ್ ವಾಶ್ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಓನ್ಲಿ 2 ಟೈಮ್ಸ್ ಮಾತ್ರ ಯೂಸ್ ಮಾಡಬೇಕು. ಸ್ವಲ್ಪ ಹೆವಿ ಎಲ್ಲ ಮೇಕಪ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ 3 ಟೈಮ್ಸ್ ಅಷ್ಟೇ, ಓಕೆನಾ. ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟು ತಣ್ಣೀರಲ್ಲಿ ಫೇಸ್ ಎಲ್ಲದು ಕೂಡ ಕ್ಲೀನ್ ಮಾಡ್ಕೋಬೇಕು, ವೆಟ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು 2 ಕೈಲಿ ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಓವರಾಲ್ ನಿಮ್ಮ ಫೇಸ್ಗೆ ನೀವು ಜೆಂಟಲ್ ಆಗಿ ಒಂದು 3 to 4 ಮಿನಿಟ್ಸ್ವರೆಗೂ ಕೂಡ ಮಸಾಜ್ ಮಾಡಬೇಕು. ಸೊ ಅದೆಲ್ಲ ಡೀಪ್ ಆಗಿ ಅಬ್ಸರ್ವ್ ಆಗುತ್ತೆ. ಆವಾಗ ಫುಲ್ಲು ಕ್ಲಿಯರ್ ಆಗುತ್ತೆ. ಏನು ನಿಮಗೆ ಒಂಥರ ಸೋಪ್ ನೊರೆ ಥರ ಅನ್ಸೋದು ಸೊ ಆ ರೀತಿಯಲ್ಲಿ ಇರೋದಿಲ್ಲ. ಫುಲ್ಲು ಒಳಗಡೆ ಎಲ್ಲ ಫುಲ್ ಕ್ಲಿಯರ್ ಆಗಿರತ್ತಲ್ವ, ಅಂದರೆ ಫುಲ್ ಅಬ್ಸರ್ವ್ ಆಗಿರತ್ತಲ್ಲ. ಅದಾದಮೇಲೆ ಅಗೇನ್ ನೀವು ತಣ್ಣೀರಲ್ಲಿ ಫೇಸ್ ಎಲ್ಲದು ಕೂಡ ಕ್ಲೀನ್ ಮಾಡ್ಕೋಬೇಕು. ಸೊ ಮಾರ್ನಿಂಗ್ ಈ ಒಂದು ಫೇಸ್ ವಾಶ್ ಮಾಡ್ಕೊಳ್ಬೇಕಾದ್ರೆ ನೀವು ಸೀರಮ್ ಆಮೇಲೆ ಮಾಯ್ಶ್ಚರೈಸರ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು, ಸೊ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಬೇಕು. ನೈಟ್ ಈ ಒಂದು ಫೇಸ್ ವಾಶ್ ಮಾಡ್ಕೊಂಡಾದ್ಮೇಲೆ ನೀವೇನ ನೈಟ್ ಕೇರ್ ರೂಟೀನ್ ಫಾಲೋ ಮಾಡ್ತೀರಾ ಅಥವಾ ಯಾವ್ದಾದ್ರು ಟ್ರೀಟ್ಮೆಂಟ್ ತಗೊಂತಿದ್ದೀರಾ ಅಂತ ಹೇಳಿದ್ರೆ ಫೇಸ್ ವಾಶ್ ಈ ಒಂದು ಯೂಸ್ ಮಾಡಾದ್ಮೇಲೆ ಸೊ ಟ್ರೀಟ್ಮೆಂಟ್ ನೀವು ತಗೋಬಹುದು ಫ್ರೆಂಡ್ಸ್, ಓಕೆನಾ. ಸೊ ಈ ರೀತಿಯಲ್ಲಿ ನೀವು ಎವ್ರಿಡೇ ನಿಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ನೀವು ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡ್ಬೋದು. ಆಯಿಲಿ ಕಾಂಬಿನೇಷನ್ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ಟೈಪ್ಗೆ ಇದು ಸೂಟ್ ಆಗುತ್ತೆ, ಓಕೆನಾ. ಸೊ ಸೂಟ್ ಆಗದಿರೋ ರೀತಿಯಲ್ಲಿರುವಂಥ ಫೇಸ್ ವಾಶ್ ಯೂಸ್ ಮಾಡಿ ಸುಮ್ಮನೆ ದುಡ್ಡಾಗಿರ್ಬೋದು ಅಥವಾ ನಿಮ್ಮ ಟೈಮ್ ಆಗಿರ್ಬೋದು ವೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟಬಲ್ ಆಗಿರುತ್ತೆ. ಆ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡೋದ್ರಿಂದ ಸ್ಕಿನ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ, ಓಕೆನಾ. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.